ಜನಪ್ರತಿನಿಧಿಯ ಕಾರ್ಯವೈಖರಿ. ಮತ್ತೆ ಜನರೊಂದಿಗೆ ಈಗ ಓಟ್ ಹಾಕಿಸ್ಕೊಂಡ್ ಆದ್ಮೇಲೆ ಕಮ್ಯುನಿಕೇಶನ್ ಹೆಂಗ್ ಮಾಡೋದು ಅಂದ್ರೆ, ಒಂದು ಟೆಕ್ನಾಲಜಿ ಇವತ್ತು ವಾಟ್ಸಪ್ ಫೇಸ್ಬುಕ್ ಐತೆ, ಅದ್ರ ಮುಖಾಂತರ ಅಥವಾ ಆಯ್ಕೆ ಆದಂತ ವ್ಯಕ್ತಿ ವೈಯಕ್ತಿಕವಾಗಿ ಅವರೇ ಬಂದು ನಿಮ್ಮನ್ನ ಭೇಟಿ ಮಾಡೋಂಥದ್ದು. ಅದಾದ್ಮೇಲೆ ಸರ್ಕಾರಿ ಅಂಗ ಅಂದ್ರೆ ಯಾವ್ದು ಗ್ರಾಮ ಪಂಚಾಯತಿ ಅಥವಾ ಹಾಸ್ಪಿಟ್ಲ್ ಬೇರೆ ಯಾವುದೇ ವ್ಯವಸ್ಥೆನ ಬಳಸ್ಕೊಂಡು ನಾವು ಸಮಸ್ಯೆಗಳ ಕ್ರೋಢೀಕರಣ ಮಾಡೋದು, ಮತ್ತೆ ದೂರು ಪೆಟ್ಟಿಗೆ ಅಥವಾ ಪ್ರಿಮಿಸಸ್ ಅಲ್ಲೊಂದು ದೂರು ಪೆಟ್ಟಿಗೆ ಇಡೋಂಥದ್ದು, ಇವೆಲ್ಲ ಬೇಡಿಕೆ ಸಂಗ್ರಹಣೆ ಮಾಡೋದು. ಅದಾದ್ಮೇಲೆ ತತ್ಕ್ಷಣದಲ್ಲಿ ಯಾವ್ದು ಮಾಡ್ಬೇಕು ಅಂತ, ತದನಂತರದಲ್ಲಿ ಯಾವ್ದು ಮಾಡ್ಬೇಕು ಅಂತ, ಫೈನಲಿ ಯಾವ್ದು ಮಾಡ್ಬೇಕು, ಎಷ್ಟು ಸಮಯ ಮಟ್ಟಿಗೆ ಮತ್ತೆ ಯೋಜನೆ ಎ ಮತ್ತೆ ಬಿ ಮತ್ತೆ ಸಿ 3 ಯೋಜನೆ ಇಟ್ಕೊಂಡು ಮತ್ತೆ ಜನಕ್ಕೆ ಪೋಲಿಂಗ್ ಕೊಡೋದು, ಯಾವ್ದನ್ನ ಪಟ್ ಮಾಡ್ಬೇಕು ಅಂತ ಹೇಳಿ. ನೋಡಿ, ಈ ತರ ಒಪಿನಿಯನ್ ಬಂದಾದ್ಮೇಲೆ ಕೆಲಸ ಶುರು ಮಾಡ್ತಾರೆ. ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಲಿ ಅಂತ ಹೇಳಿ ಜನ ಅಬ್ಸರ್ವ್ ಮಾಡ್ಬೋದು, ಅದ್ರ ಬಗ್ಗೆ ಅಭಿಪ್ರಾಯ ಕೂಡ ಹೇಳ್ಬೋದು. ಇದಾದ್ಮೇಲೆ ಆಯ್ಕೆ ಆದಂತ ಜನಪ್ರತಿನಿಧಿ ಇದೆಷ್ಟೆಲ್ಲ ಕಾರ್ಯವೈಖರಿನ ಫಾಲೋ ಮಾಡಿದ್ರೆ ನಿಮ್ಗೆ ಅವರು 6 ತಿಂಗಳಿಗೆ ಒಂದ್ಸಲ ಪೋಲಿಂಗ್ ಮಾಡ್ತಾರೆ. ನೀವು ತೃಪ್ತಿ ಆದ್ರೆ ಓಕೆ ಕೊಡ್ಬೋದು, ಇಲ್ಲ 6 ತಿಂಗಳು ಮುಂದುವರಿಸಿ ಅವ್ರನ್ನ ಏನೋ ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿ ಇಡಬಹುದು, ಅಥವಾ ಅತೃಪ್ತಿ ಎಂದು 3 ತಿಂಗಳು ಅವ್ರು ತಿದ್ದುಪಡಿಗೆ 3 ತಿಂಗಳು ಅವಕಾಶ ಕೊಟ್ಟು ನೀವು ವಾಪಸ್ ಬರ್ಬೋದು. ನೋಡಿ, ಇಲ್ಲಿಂದ ಸಾರ್ವಜನಿಕರ ಪೋಲಿಂಗ್ ನೀವು ಹೇಳ್ತೀರಾ ತೃಪ್ತಿ ಅಥವಾ ಅತೃಪ್ತಿ. ತೃಪ್ತಿ ಆಗಿದ್ರೆ ಅಥವಾ ಮುಂದುವರಿತಾನೆ, 3 ತಿಂಗಳು ತಿದ್ದುಪಡಿ ಆದ್ಮೇಲೆ ಮುಂದುವರಿತಾನೆ, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾನೆ. ಅಂದ್ರೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ಪಕ್ಷದ ನಾನು ಚುನಾವಣಾ ಪ್ರತಿನಿಧಿಯಾಗಿ ಆಯ್ಕೆ ಆದ್ರೆ ಈ ಪ್ರಕಾರ ಕೆಲಸ ಮಾಡುತ್ತೇನೆ, ಮತ್ತೆ ಪೋಲಿಂಗ್ ನಲ್ಲಿ ತಿರಸ್ಕೃತವಾದ್ರೆ ಸ್ವಯಂ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸೈನ್ ಹಾಕ್ಬೇಕು. ಯಾರಾದ್ರೂ ಯಾವುದೇ ಪಾರ್ಟಿ ಆಗಿರ್ಲಿ ಕೆಲಸ ಮಾಡ್ಬೋದು. ಗೊತ್ತಾಗಿಲ್ಲ ಅಂದ್ರೆ ತಪ್ಪಾಗಿ ಮತ ಅವಕಾಶ ಇದೆ, ಅಥವಾ ಏನಾದ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಪ್ರಮೋಷನ್ಗೂ ಅವಕಾಶ ಇದೆ. ಆ ಕಾರಣಕ್ಕೆ ಇದು ಗೊತ್ತಾಗ್ಲಿ ಅಂತ ಹೇಳಿ ಎಲ್ಲರಿಗೂ SOP ಐತೆ. ಸರ್ಕಾರಿ ಎಂಪ್ಲಾಯ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ ಎಲ್ಲರಿಗೂ SOP ಐತೆ. ನಮಗೂ ಕೂಡ ಪಬ್ಲಿಕ್ ಕೂಡ ಹಿಂಗೆ ನಡ್ಕೋಬೇಕು ಅಂತ ಹೇಳಿ ನಮ್ಗೊಂದಷ್ಟು SOP ಐತೆ. ಆಯ್ಕೆ ಆದಂತ ಜನಪ್ರತಿನಿಧಿಗೆ ಏನೈತೆ ಸದ್ಯಕ್ಕೆ ಏನೂ ಇಲ್ಲ, ಇಂಥದ್ದೊಂದು ಬರ್ಲಿ ಅಂತ ಅಷ್ಟೇ. ಯಾರೇ ಬಂದು ಆಯ್ಕೆ ಮಾಡಿದ್ರು, ಯಾರೇ ಆಯ್ಕೆ ಆದ್ರೂ ಈ ತರ ಕೆಲಸ ಮಾಡ್ಲಿ ಅನ್ನೋದಷ್ಟೇ. ಈ ಪ್ರಜಾಕೀಯ ಅನ್ನೋದು ಈ ತರ ಪಾಲಿಸ್ರಿ, ಯಾವಾದ್ರೂ ಸರಿ ಅಥವಾ ಯಾರಾದ್ರೂ ಸರಿ ಪಾಲಿಸ್ರಿ ಅಂತ ಡಿಮ್ಯಾಂಡ್ ಎಲ್ಲಾ ಕಡೆಯಿಂದ ಆದ್ರೆ ಸರಿ ಹೋಗುತ್ತೆ. ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಇಲ್ಲಿ ಹಾಕಿದೀನಿ. ಸರಿ ನೋಡಿ, ನಿಮ್ಗೂ ಸರಿ ಅನ್ಸಿದ್ರೆ ಇಂಥ ವ್ಯವಸ್ಥೆ ಬರ್ಲಿ ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ